ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಚಿರೋಟಿ ರವೆಯಿಂದ ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇದು ರವೆ ಉಂಡೆ ನೋಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟು ಕರ್ಕೋ ಥರ ಇರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ. ನೋಡಿ ಇವಾಗ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ. ಒಂದು ಬೌಲ್ ತಗೊಂಡು ಅದಕ್ಕೆ ನಾನು 4 ಗ್ಲಾಸ್ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ಮೇಲೆ ನಾನು ಅದೇ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 3 ಗ್ಲಾಸು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಟು ಆದಮೇಲೆ ಮತ್ತೆ ನೋಡಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು 3 ಗ್ಲಾಸು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಮತ್ತೆ ಅದನ್ನು ಪೌಡ್ರ್ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಪೌಡ್ರ್ ಮಾಡೋದು ಬೇಡ. ಮತ್ತು ಇವಾಗ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಗಸಗಸೆ ತಗೊಂಡಿದ್ದೀನಿ. 1 ಸ್ಪೂನು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಇವಾಗ ಮತ್ತೆ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು 1.5 ಕಪ್ಪು ತುಪ್ಪ ತಗೊಂಡಿದ್ದೀನಿ. ಅಂದರೆ ಸರಿಸುಮಾರು 150 ಗ್ರಾಮು ತುಪ್ಪ ತಗೊಂಡಿದ್ದೀನಿ. ತುಪ್ಪ ತಗೊಂಡಾದ್ಮೇಲೆ ಸ್ವಲ್ಪ ಕಾಯ್ದಾದ್ಮೇಲೆ ನೋಡಿ ನನ್ನ ಮೇಲೆ ಗಾರ್ನಿಷ್ಗೋಸ್ಕರ ಇಟ್ಟಿರೋ ಗೋಡಂಬಿನ ಮಾತ್ರ ಹುರ್ಕೊಂಡು ತಗೊಳ್ತೀನಿ ಆಚೆಗೆ. ಮತ್ತು ಇದನ್ನು ನೋಡಿ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾದ್ಮೇಲೆ ತಗೊಳ್ಳೋಣ. ಇದನ್ನ ಬೇಕಾದರೆ ಹಾಕ್ಬೋದು, ಇಲ್ಲಾಂತಂದ್ರೆ ಹಾಗೆ ಕೂಡ ಮಾಡ್ಬೋದು, ಇದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ನೋಡಿ ಇವಾಗ ಇದೆಲ್ಲ ತಗೊಂಡಾದ್ಮೇಲೆ ಮತ್ತೆ ಇವಾಗ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಹಾಕಿದ್ಮೇಲೆ 1-2 ಸೆಕೆಂಡ್ ಬಿಡೋದು ಬೇಡ. ಒಂದು ಸ್ವಲ್ಪ ಹಾಕಿ ಆದಮೇಲೆ ಹಿಂದೆನೇ ದ್ರಾಕ್ಷಿನೂ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕಿದ ತಕ್ಷಣವೇ ಮತ್ತೆ ರವೆ ಹಾಕೊಂಡ್ಬಿಡೋಣ. ರವೆ ಹಾಕ್ಕೊಂಡಾದ್ಮೇಲೆ ನೋಡಿ ಯಾವಾಗಲೂ ಮೀಡಿಯಮ್ ಉರಿನಲ್ಲಿ ಇರಬೇಕು, ಉರಿ ಜೋರು ಇರಬಾರ್ದು. ಉರಿ ಜೋರಿದ್ರೆ ಮತ್ತೆ ಸೀದೋಗ್ಬಿಡುತ್ತೆ. ಇದು ಕಲರ್ ಚೇಂಜ್ ಆಗೋವರೆಗೂ ಬೇಡ, ಹಾಗೆ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ರವೆನ ನಿಧಾನಕ್ಕೆ ಕೈ ಆಡಿಸ್ತಾ ಉರಿತಾ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಡದೇನೆ ಹುರ್ಕೊಳ್ಳೋಣ. ಯಾವ ತನಕ ಉರಿಬೇಕಂತಂದ್ರೆ ಗೋಡಂಬಿನೂ ಬಾದಾಮಿ ಎರಡೂ ಕಲರ್ ಚೇಂಜ್ ಆಗಬೇಕು, ಅದುವರೆಗೂ ಹುರ್ಕೋಬೇಕು. ಕಲರ್ ಚೇಂಜ್ ಆದರೆ ಗೋಡಂಬಿ, ಬಾದಾಮಿ ಕಲರ್ ಚೇಂಜ್ ಆದರೆ ರವೆನೂ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋ ತನಕ ಉರಿಬೇಕು. ನೋಡಿ ಇವಾಗ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಬಿಸಿ ಇದರಲ್ಲೇ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕಿದ್ದೀನಿ. ನಾನು ಒಣಕೊಬ್ಬರಿ ಪುಡಿನೂ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗಸಗಸೆನ ವಿಡಿಯೋ ಬಂದಿಲ್ಲ, ಅದರಿಂದ ನಾನು ಗಸಗಸೆ ಪುಡಿ ಹಾಕೋದನ್ನು ಗಸಗಸೆನ ಹುರಿದಿರೋದನ್ನು ಹಾಕೋದು ತೋರಿಸಿಲ್ಲ, ನೀವು ಹಾಕ್ಬಿಡಿ. ನೋಡಿ ಇವಾಗ ಬಾಟ್ಲಲ್ಲಿ ನೀರು ಕುದಿಸ್ಕೊಂಡಿದ್ದೀನಿ. ನೀವು ಹಾಲು ಬೇಕಾದ್ರೂ ಕುದಿಸ್ಕೊಳ್ಳಿ, ನೀರು ಬೇಕಾದ್ರೂ ಕುದಿಸ್ಕೊಳ್ಳಿ, ನೀವು ಯಾವುದ್ರಲ್ಲಿ ಬೇಕಾದ್ರೆ ನಿಮ್ಮ ಇಷ್ಟ ಹಾಕ್ಬೋದು. ನೋಡಿ ಇವಾಗ ಅದನ್ನು ಸ್ವಲ್ಪ ರವೆನ ಮಿಕ್ಸ್ ಮಾಡಿರೋ ಮಿಶ್ರಣ ಎಲ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಈ ಥರ ತಗೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನಿಸುತ್ತೆ. ನೋಡಿ ಮತ್ತೆ ಸ್ವಲ್ಪ ಹಾಕ್ಕೊಂಡು ನಾವು ಒಂದು ಅದಕ್ಕೆ ಕೈ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ. ನಿಮ್ಗೆ ಬೇಕಾದ್ರೆ ಈ ಜಾಗದಲ್ಲಿ ಹಾಲು ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸಿ ಹಾಕೋಬೋದು. ನೀರು ಹಾಕಿದ್ರೆ ಸ್ವಲ್ಪ ದಿನ ಇರುತ್ತೆ, ಹಾಲು ಹಾಕಿದ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಅಂತಷ್ಟೇ. ಇನ್ನೊಂದು ಸರಿಗೆ ಮೀಡಿಯಮ್ ರವೆನಲ್ಲಿ ಮಾಡ್ಬೋದು. ಮೀಡಿಯಮ್ ರವೆನಲ್ಲಿ ಮಾಡಿ ನಾನು ಹಾಲು ಹಾಕಿ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಒಂದು ಗೋಡಂಬಿನ ಅದರಲ್ಲಿ ಇಟ್ಕೊಂಡು ಬೇಕಾದರೆ ಇಟ್ಕೋಬೋದು, ಬೇಡಂದರೆ ಬಿಡ್ಬೋದು. ಈ ಥರ ಕೈಯಲ್ಲಿ ಅಮ್ಕಿ ಮತ್ತು ಒಂದು ಕೈಯಲ್ಲಿ ಅಮ್ಕೊಬೇಕು, ಒಂದು ಕೈಯಲ್ಲಿ ಅಂಗೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಆ ಥರ ಪ್ರೆಸ್ ಮಾಡಿ ಉಂಡೆ ಹಿಡಿಬೇಕಾಗುತ್ತೆ. ನೋಡಿ ಈ ಥರ ಕ್ಲೀನಾಗಿ ಉಂಡೆ ಇಟ್ಕೋಬೋದು. ಮತ್ತು ನೋಡಿ ಗೋಡಂಬಿನ ನೋಡಿ ಆ ಥರ ಇಟ್ಬಿಟ್ಟು ಆ ಥರ ಉಂಡೆ ಇಟ್ಕೊಬೋದು. ಹಂಗೆ ಒಂದು ಹಿಡಿ ಫುಲ್ ಇಟ್ಕೊಂಡ್ರೆ ಒಂದು ಉಂಡೆ ಬರುತ್ತೆ. ಮತ್ತು ನೋಡಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಹಿಡಿದ್ರೆ ಲೂಸಾಗಿ ನೀವೇನಾದರೂ ಉಂಡೆ ಹಿಡಿದ್ರೆ ಮತ್ತು ಇಟ್ಟಾಗ ಎಲ್ಲ ಸೀಳ್ಕೊಂಬಿಡುತ್ತೆ, ಹೊಡ್ಕೊಂಬಿಡುತ್ತೆ. ನೋಡಿ ಈ ಥರ ಇಟ್ಕೊಂಡು ಚೆನ್ನಾಗಿ ಉಂಡೆ ಮಾಡಿ ಇಡೋಣ. ಉಂಡೆ ಎಲ್ಲ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಉಂಡೆ ಮಾಡಿಕೊಂಡು ಪೂರ್ತಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಉಂಡೆ ಎಲ್ಲ ರೆಡಿ ಇದೆ. ನೋಡಿ ಇವಾಗ ಉಂಡೆ ಎಲ್ಲ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ಯಾವ ಥರ ಕ್ಲೀನಾಗಿ ಕಾಣುತ್ತೆ. ನೋಡಿ ಗೋಡಂಬಿ ಎಲ್ಲ ಒಂದೊಂದೇ ಇಟ್ಟು ಹಿಡ್ದಿರೋದು. ನೀವು ಇಟ್ಟಿಲ್ಲ ಅಂದ್ರೂ ಅದರೊಳಗಡೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಇರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ರವೆ ಉಂಡೆ ಮುಟ್ಟಿದ ತಕ್ಷಣ ಯಾವ ಥರ ಬರುತ್ತೆ ಅಂತ ಆ ಥರ ಬಂದಿದೆ. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.